ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು 2026ರಲ್ಲಿ ಹೊಸದಾಗಿ ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸುವಂತ ಒಂದು ಪ್ರಕ್ರಿಯೆಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಮೊದಲು ನಾಡ ಕಚೇರಿ ವೆಬ್ಸೈಟ್ ನಲ್ಲಿ ಇರುವಂತಹ ಆಪ್ಷನ್ಗಳಿಗೂ ಮತ್ತೆ ಹೊಸದಾಗಿ ಅಪ್ಡೇಟ್ ಆಗಿರುವಂತಹ ಒಂದು ನಾಡ ಕಚೇರಿಯಲ್ಲಿ ಇರುವಂತಹ ಅಪ್ಡೇಟ್ಗೂ ಬಹಳ ವ್ಯತ್ಯಾಸ ಇದೆ. ಸೊ ಇದನ್ನ ಮೊದಲು ನೀವು ತಿಳ್ಕೊಂಡ್ಬಿಟ್ಟು ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಹಾಗಿದ್ರೆ ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಅರ್ಜಿ ಸಲ್ಲಿಸುವಂತ ಒಂದು ಪ್ರೊಸೆಸ್ ಯಾವ ತರ ಇರುತ್ತೆ, ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಯಾವಾಗ ಸಿಗುತ್ತೆ, ಇದಕ್ಕೂ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಿಮಗೆ ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಹುಟ್ಟಿರ್ತವೆ. ಸೊ ನಮ್ಮ ಆಧಾರ್ ಕಾರ್ಡ್ ದಲ್ಲಿರೋ ಅಡ್ರೆಸ್ ಬೇರೆ ಇದೆ, ನಾವು ವಾಸವಾಗಿರುವಂತಹ ಒಂದು ಪ್ಲೇಸು ಬೇರೆ ಇದೆ. ಸೊ ಹೀಗಿದ್ದಾಗ ನಾವು ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಯಾವ ಒಂದು ಅಡ್ರೆಸ್ ಅನ್ನ ಕೊಟ್ಟುಬಿಟ್ಟು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅನ್ನೋದನ್ನ, ಸೊ ಇದೆಲ್ಲದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಬಿಟ್ಟು ಈ ಒಂದು ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸುವ ಒಂದು ಪ್ರಕ್ರಿಯೆಯನ್ನ ಕೂಡ ತಿಳಿಸ್ತೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೆ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಮೊದಲು ನಾವು ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲು ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಯಾವ ಅಡ್ರೆಸ್ ಇದೆ, ಯಾವ ಅಡ್ರೆಸ್ ಇದ್ರೆ ನಾವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಸೊ ಇವಾಗ ನಾನು ಎಕ್ಸಾಂಪಲ್ ಹೇಳ್ಕೊಡ್ತೇನೆ. ಸೊ ಆ ಪ್ರಕಾರ ನೀವು ನಿಮ್ಮ ಆಧಾರ್ ಕಾರ್ಡ್ ದಲ್ಲಿರೋ ಅಡ್ರೆಸ್ ಅನ್ನ ಸರಿಪಡಿಸ್ಕೊಳ್ಳಿ. ಸೊ ಇವಾಗ ನೀವು ಸ್ವಂತ ಮನೆಯಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ನಿಮ್ಮ ಒಂದು ಡ್ಯೂಟಿ ಆಗಿರ್ಬೋದು ಅಥವಾ ಸರ್ಕಾರಿ ನೌಕರಿ ಆಗಿರ್ಬೋದು, ನೀವು ಬೇರೆ ಯಾವ್ದಾದ್ರು ಪ್ಲೇಸಿಗೆ ಟ್ರಾನ್ಸ್ಫರ್ ಆದ್ರೆ ಅಥವಾ ನಿಮ್ಮ ಸ್ವಂತ ಮನೆ ಬೇಡವಾಗಿ ಬೇರೆದವ್ರಿಗೆ ಮಾರ್ಲಿಕ್ಕೆ ಕೊಟ್ರೆ, ಸೊ ನೀವು ಬೇರೆ ಮನೆಗೆ ಹೋಗ್ತೀರಾ. ಸೊ ನಿಮ್ಮ ಏರಿಯಾ ಚೇಂಜ್ ಆಗ್ಬೋದು, ಇಲ್ಲ ಡಿಸ್ಟ್ರಿಕ್ಟ್ ಚೇಂಜ್ ಆಗ್ಬೋದು, ತಾಲೂಕ್ ಚೇಂಜ್ ಆಗ್ಬೋದು. ಸೊ ಅಡ್ರೆಸ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ, ಸರಿನಾ? ಹಳೆಯ ಸ್ವಂತ ಮನೆಯ ಒಂದು ಅಡ್ರೆಸ್ ಆಧಾರ್ ಕಾರ್ಡ್ ದಲ್ಲಿ ಇರುತ್ತೆ. ನೀವು ಬೇರೆ ಮನೆಗೆ ಹೋದ ನಂತರ ಆ ಒಂದು ಮನೆಯ ವಿಳಾಸವನ್ನ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಗೆ ಆಧಾರ್ ಕಾರ್ಡ್ ದಲ್ಲಿ ಅಡ್ರೆಸ್ ಅನ್ನ ಹೇಗೆ ಚೇಂಜ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಆ ಒಂದು ವಿಡಿಯೋ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಇಲ್ಲಿದ್ರೆ ನನ್ನ ಚಾನಲ್ ನಲ್ಲಿ ಆಧಾರ್ ಕಾರ್ಡ್ ದಲ್ಲಿ ಅಡ್ರೆಸ್ ಅನ್ನ ತಿದ್ದುಪಡಿ ಮಾಡುವಂತ ಒಂದು ವಿಧಾನದ ವಿಡಿಯೋ ಕೂಡ ಇದೆ. ಅದನ್ನ ನೋಡ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಅಡ್ರೆಸ್ ಅನ್ನ ಬದಲಾವಣೆ ಮಾಡ್ಕೊಳ್ಳಿ, ಸರಿನಾ? ಸೊ ಇದು ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಯಾವ ಅಡ್ರೆಸ್ ಇರುತ್ತೋ ಅದೇ ಅಡ್ರೆಸ್ ನಲ್ಲಿ ನೀವು ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ, ಎಷ್ಟು ತಿಂಗಳಿಂದ ವಾಸವಾಗಿದ್ದೀರಾ ಅನ್ನೋದನ್ನ ಕೂಡ ನೀವು ಅರ್ಜಿ ಸಲ್ಲಿಸುವಾಗ ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಇವಾಗ ನೀವು ಸ್ವಂತ ಮನೆಯಲ್ಲಿ 10 ವರ್ಷ ಇದ್ರ ಅಂತ ತಿಳ್ಕೊಳ್ಳಿ. ಹುಟ್ಟಿದಾಗಿನಿಂದಲೂ ಆ 10 ವರ್ಷ ಎಷ್ಟು ತಿಂಗಳ ಇದ್ರಿ ಅನ್ನೋದನ್ನ ಕೂಡ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ನೀವು ಹುಟ್ಟಿದಾಗಿನಿಂದ ಎಷ್ಟು ವರ್ಷ ಇದ್ರಿ, ಅದರ ನಂತರ ನೀವು ಬೇರೆ ಪ್ಲೇಸಿಗೆ ಹೋಗಿ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅನ್ನೋದನ್ನ ಕೂಡ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಇವಾಗ ನಿಮ್ಗೆ ಟೋಟಲಿ 15 ವರ್ಷ ಅಂತ ಅನ್ಕೊಳ್ಳಿ. ನೀವು 10 ವರ್ಷ ನಿಮ್ಮ ಸ್ವಂತ ಮನೆಯಲ್ಲಿ ಇದ್ರಿ ಅಂತ ಅನ್ಕೊಳ್ಳಿ. ಇವಾಗ ಬಾಡಿಗೆ ಮನೆಯಲ್ಲಿ ಹೋಗಿ 5 ವರ್ಷ ಇದ್ರಿ ಅಂತ ಅನ್ಕೊಳ್ಳಿ. ಸೊ ನೀವು ಬಾಡಿಗೆ ಮನೆಯಲ್ಲಿ ಇರುವಂತ ವಿಳಾಸದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ, ಎಷ್ಟು ತಿಂಗಳಿಂದ ವಾಸವಾಗಿದ್ದೀರಾ ಅದನ್ನ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಅದು ಎಲ್ಲಿ ಹೇಗೆ ಮೆನ್ಷನ್ ಮಾಡೋದು ಅಂತ ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಸೊ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಹಾಗಿದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಅದನ್ನ ನೋಡ್ಬಿಟ್ಟು ದಾಖಲೆಯನ್ನ ರೆಡಿ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಒಂದು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಬೇಕೋ ಇಂಗ್ಲಿಷ್ ಬೇಕೋ ಅಂತ ಅನ್ನೋದನ್ನ ನಾನು ಕನ್ನಡ ಲ್ಯಾಂಗ್ವೇಜ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದರ ನಂತರ ಹೊಸ ವಿನಂತಿ ಮೇಲೆ ಹೋಗ್ಬಿಟ್ಟು ಇಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಇದೆ, ಅದ್ರ ಮುಂದ್ಗಡೆ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಇದೆ, ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಸ್ಕ್ರೋಲ್ ಡೌನ್ ಮಾಡಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ KYC ಪೋರ್ಟಲ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ KYC ಮಾಡೋದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ ಇಲ್ಲಿ. ಅದರ ನಂತರ ಇಲ್ಲಿ ಕನ್ಸೆಂಟ್ ಇದೆ, ಅದನ್ನ ಚೆಕ್ ಮಾರ್ಕ್ ಹಾಕೊಂಡ್ಬಿಟ್ಟು OTP ಅನ್ನೋ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡಿಕೊಂಡು OTP ಪಡೀರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ ಒಂದು OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ KYC ಪೇಜು ಮೊದಲು ಓಪನ್ ಆಗ್ತಾ ಇದ್ದಿಲ್ಲ, ಇವಾಗ ಡೈರೆಕ್ಟ್ KYC ಮಾಡಿದ ನಂತರನೇ ನೆಕ್ಸ್ಟ್ ನಿಮ್ಮ ಡೀಟೇಲ್ ಫಿಲ್ಅಪ್ ಮಾಡುವಂತ ಒಂದು ಪೇಜು ಇದು ಓಪನ್ ಆಗುತ್ತೆ. ನಂತರ ಇಲ್ಲಿ ನಿಮ್ಮ ಜಿಲ್ಲಾ, ತಾಲೂಕು, ಹೋಬಳಿ, ಗ್ರಾಮ ಆಯ್ಕೆ ಮಾಡ್ಕೊಳ್ಳಿ. ಗ್ರಾಮೀಣ ಪ್ರದೇಶದವರು, ನಗರ ಪ್ರದೇಶದವರು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಪ್ರಿಫಿಕ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ತಂದೆ ಹೆಸರನ್ನ ಎಂಟರ್ ಮಾಡ್ಕೊಳ್ಳಿ. ಅದರ ಒಂದು ಮುಂದಿನ ಬಾಕ್ಸ್ ನಲ್ಲಿ ತಾಯಿ ಹೆಸರನ್ನ ಎಂಟರ್ ಮಾಡ್ಕೊಳ್ಳಿ. ಮೊದಲು ವಿಳಾಸ ಅನ್ನೋ ಒಂದು ಬಾಕ್ಸ್ ನಲ್ಲಿ ನೀವೇ ಮ್ಯಾನ್ಯುವಲ್ ಆಗಿ ಫಿಲ್ಅಪ್ ಮಾಡಬೇಕಾಗಿತ್ತು. ಇವಾಗ ಅದರ ಅವಶ್ಯಕತೆ ಇಲ್ಲ, ಆಧಾರ್ ಕಾರ್ಡ್ ದಲ್ಲಿ ಇರುವಂತ ವಿಳಾಸ ತನ್ನಿಂದ ತಾನೇ ಬಂದ್ಬಿಡುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿಬಿಟ್ಟು OTP ಕಳುಹಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಅನ್ನ ಹಾಕಿಬಿಟ್ಟು ವೆರಿಫೈ ಮಾಡ್ಬೇಕಾಗತ್ತೆ.
ಬಂದಿರುವಂತ OTP ಹಾಕ್ಬಿಟ್ಟು ಪರಿಶೀಲನೆ ಮೇಲೆ ಕ್ಲಿಕ್ ಮಾಡ್ಕೊಂತಾ ಇದ್ದೀನಿ. ಇದರ ನಂತರ ಮತ್ತೆ ಇಮೇಲ್ ಐಡಿಯನ್ನ ಹಾಕಿದ್ದೀನಿ. ಇಮೇಲ್ ಐಡಿಗೂ ಕೂಡ ಒಂದು OTP ಹೋಗಿರುತ್ತೆ. ಆ OTP ಯನ್ನ ಇಲ್ಲಿ ಎಂಟ್ರಿ ಮಾಡಿ ಅದನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮ ಒಂದು ವೆರಿಫಿಕೇಶನ್ ಇವಾಗ ಸಕ್ಸಸ್ಫುಲಿ ಆಗಿದೆ. ಸೊ ಇದು ಹೌದು ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನಿಮ್ಮ ಒಂದು ಡಿಜಿ ಲಾಕರ್ ನಲ್ಲಿ ನಿಮ್ಮ ಸರ್ಟಿಫಿಕೇಟ್ ಸೇವ್ ಆಗುತ್ತೆ. ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಪೇಜ್ ನಲ್ಲಿ ನೀವು ಯಾವ ಒಂದು ಪ್ಲೇಸಿನಲ್ಲಿ ಎಷ್ಟು ವರ್ಷಗಳಿಂದ ಎಷ್ಟು ತಿಂಗಳುಗಳಿಂದ ವಾಸವಾಗಿದ್ದೀರಾ ಅಂತ ಹೇಳಿ ಇಲ್ಲಿ 2 ಬಾಕ್ಸ್ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಅನ್ನೋದನ್ನ ಈ ಬಾಕ್ಸ್ ನಲ್ಲಿ ಹಾಕ್ಬೇಕಾಗತ್ತೆ. ಎಷ್ಟು ತಿಂಗಳುಗಳಿಂದ ಇದ್ದೀರಾ ಅಂತ ಅನ್ನೋದಕ್ಕಾಗಿ ಪಕ್ಕದಲ್ಲಿ ಇರುವಂತ ಒಂದು ಬಾಕ್ಸ್ ನಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಇದನ್ನ ಸರಿಯಾಗಿ ಎಂಟರ್ ಮಾಡ್ಕೊಳ್ಳಿ. ನೋಡಿ, ಎಂಟರ್ ಮಾಡಿದ ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಇದರ ನಂತರ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ಅನ್ನ 300 KB ಒಳಗಡೆ PDF ಫಾರ್ಮೆಟ್ ನಲ್ಲಿ ರೆಡಿ ಮಾಡಿ ಇಟ್ಟುಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಾನು ಇಲ್ಲಿ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡಿ ಇಟ್ಟುಕೊಂಡಿದ್ದೀನಿ. ಆ ಒಂದು ದಾಖಲೆಗಳನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ರೇಷನ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡ್ಕೊಂಡಿದ್ದೇನೆ. ಇದೇನು ಕಡ್ಡಾಯ ಅಲ್ಲ, ಇದು ಆಪ್ಷನಲ್. ನಾವು ಅಪ್ಲೋಡ್ ಮಾಡಬಹುದು ಅಥವಾ ಮಾಡದೇ ಇರಬಹುದು. ಇದರ ನಂತರ ಇಲ್ಲಿ ಕೆಳಗಡೆ ಗುರುತಿನ ಚೀಟಿ ಮತ್ತೆ ವಿಳಾಸದ ಪುರಾವೆಗಾಗಿ ನಾನು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಅದು ಎಲ್ಲ ಡಾಕ್ಯುಮೆಂಟ್ ರೆಡಿ ಇದೆ. ಇದರ ನಂತರ ಸಲ್ಲಿಸ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ RD ನಂಬರ್ ಜನರೇಟ್ ಆಗಿದೆ, ಅದನ್ನ ನೋಟ್ ಮಾಡ್ಕೊಂಡು ಕಾಪಿ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ಈ ಸಹಿಗಾಗಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲ ಅಂತ ಕೇಳ್ತಾ ಇದೆ. ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಸ್ತಾಕ್ಷರ ವೆಬ್ಸೈಟ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಒಂದು ರಿಕ್ವೆಸ್ಟ್ ಪ್ರೊಸೆಸಿಂಗ್ ಅಲ್ಲಿ ಇದೆ. ಸೊ ಇವಾಗ ಲಾಸ್ಟ್ ಸ್ಟೆಪ್ ಇದು. ಹಣ ಪಾವತಿ ಮಾಡಲು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕನ್ಸೆಂಟ್ ಇದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫೋನ್ ಪೇ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನೆಕ್ಸ್ಟ್ ಪೇಜ್ ನಲ್ಲಿ QR ಕೋಡ್ ಶೋ ಮಾಡುತ್ತೆ. ಆ ಒಂದು QR ಕೋಡಿಗೆ ಅಮೌಂಟ್ ಅನ್ನ ಪೇ ಮಾಡಿ ಫೋನ್ ಪೇ ಇಂದ. ಅದರ ನಂತರ ನಿಮ್ಮ ಒಂದು ಹಣ ಪಾವತಿ ಆದ ನಂತರ ಪೇಮೆಂಟ್ ಸಕ್ಸಸ್ಫುಲಿ ಆಗಿರೋದಕ್ಕೆ ಈ ತರ ಪೇಜ್ ಬರುತ್ತೆ. ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಅಥವಾ ಡ್ರಾಫ್ಟ್ PDF ಕಾಪಿ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಅಡ್ಮಿಷನ್ ಮಾಡಿಸೋದಕ್ಕಾಯಿತು ಅಥವಾ ಯಾವುದೋ ಒಂದು ಕೆಲಸಕ್ಕೆ ಈ ಒಂದು ಕಾಪಿಯನ್ನು ನೀವು ಸಬ್ಮಿಟ್ ಮಾಡ್ಬೋದು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿರೋ ಮಾಹಿತಿ ತಮಗೆ ಉಪಯೋಗ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.